ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಜಗಪತಿ ಭಾಗ್ಯ ಈ ವಿಲಾಗ್ಸ್ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ ಫ್ರೆಂಡ್ಸ್? ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ನಾನು ಚೆನ್ನಾಗಿದ್ದೀನಿ. ಇವತ್ತಿನ ವ್ಲಾಗ್ ಏನಂದರೆ, ನಮ್ಮ ಮನೇಲಿ ನಿನ್ನೆ ದೋಸೆ ನೆನೆ ಒಂದು ವಾರ ಆಗಿತ್ತು ಫ್ರೆಂಡ್ಸ್. ನನ್ನ ಮಗಳು ದೋಸೆ 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 ಅಂತ ಅಳ್ತಾ ಇದ್ರು, ಹಾಕಿರಲಿಲ್ಲ. ಹಂಗಾಗಿ ನೈಟೇ ರುಬ್ಕೊಂಡಿದ್ದೀನಿ ಫ್ರೆಂಡ್ಸ್. ಅದನ್ನು ರುಬ್ಕೊಂಡು ಇವಾಗ ನಮ್ಮ ಯಜಮಾನ ಡ್ಯೂಟಿಗೆ ಹೋಗಿದ್ದಾರೆ. ಅವ್ರು ಬರೋಷ್ಟಲ್ಲೇ ಮಾಡೋಣ ಅಂದ್ಕೊಂಡಿದ್ದೀನಿ. ಒಂದು ಸ್ವಲ್ಪ ಕಾಯಿ ಕಟ್ ಮಾಡ್ತಾಯಿದ್ದೀನಿ, ಬೆಳ್ಳುಳ್ಳಿ ಸುಲಿತಾ ಇದ್ದೀನಿ ಫ್ರೆಂಡ್ಸ್. ಅದನ್ನು ಸುಲಿದು ಒಂದು ಕಡೆ ದೋಸೆ ಹಾಕ್ತಾಯಿದ್ದೀನಿ. ಬನ್ನಿ ಫ್ರೆಂಡ್ಸ್, ನೋಡಿ ನಾನು ಯಾವ ಥರ ದೋಸೆ ಹಾಕ್ತೀನಿ ಅಂತ. ಫ್ರೆಂಡ್ಸ್ ನೋಡಿ, ಚಿಕ್ಕದು ಮಿಕ್ಸಿ ಜಾರ್ ತೊಗೊಂಡಿದ್ದೀನಿ. ಒಂದು ಸ್ವಲ್ಪ ಕಾಯಿ ಕಟ್ ಮಾಡ್ಕೊಂಡಿದ್ದೀನಿ ಫ್ರೆಂಡ್ಸ್. ನೋಡಿ, ಹಂಚು ಕಾಯ್ತಾ ಇದೆ ನೋಡಿ. ಇದಕ್ಕೆ ಸ್ವಲ್ಪ ಕಾಯಿ ಹಾಕ್ಕೊಂಡಿದ್ದೀನಿ. ಒಂದು 7-8 ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ ನೋಡಿ ಫ್ರೆಂಡ್ಸ್. ಹಸೆ ಮೆಣಸಿನ್ಕಾಯಿ, ಖಾರ ಜಾಸ್ತಿನೇ ಇದೆ. ಬೆಳ್ಳುಳ್ಳಿ ತೊಗೊಂಡಿದ್ದೀನಿ, ಒಂದು ಗಡ್ಡೆ ಬೆಳ್ಳುಳ್ಳಿ ಸುಲ್ಕೊಂಡಿದ್ದೀನಿ ಫ್ರೆಂಡ್ಸ್. ಇದಕ್ಕೆ ಹಂಚಿನಲ್ಲಿ ಒಂದು ದೋಸೆ ಹಾಕಿಬಿಟ್ಟು ಮಿಕ್ಸಿಗೆ ಹಾಕ್ಕೊತೀನಿ. ಏನಕ್ಕಂದರೆ ಅದೂ ಆಗಿಬಿಡುತ್ತೆ, ಇದೂ ಆಗುತ್ತೆ, ಎರಡು ಇಟ್ಟು ಫ್ರೆಂಡ್ಸ್. ಜಾಸ್ತಿನೇ ಮಿಕ್ಸಿ ಮಾಡಿದ್ದೀನಿ, ಮಿಕ್ಕಿರೋದೆಲ್ಲ ಫ್ರಿಜ್ಜಲ್ಲಿ ಎತ್ತಿಟ್ಟಿದ್ದೀನಿ ಫ್ರೆಂಡ್ಸ್. ಇದರಲ್ಲಿ ಒಂದು ಸ್ವಲ್ಪ ರಾಗಿ ಮಿಕ್ಸ್ ಇದೆ ಮತ್ತು ಅಕ್ಕಿ, ಉದ್ದಿನಬೇಳೆ ಮತ್ತು ಬೇರೆ ಏನೂ ಇಲ್ಲ. ಇದಕ್ಕೆ ರುಚಿಗೆ ಎಷ್ಟು ಬೇಕೋ ಅಷ್ಟು ಸಾಲ್ಟ್ ಹಾಕ್ಕೊಂಡಿದ್ದೀನಿ. ಆಯಿತು ಬಂಗಾರ? ಓಕೆಮ್ಮ. ನೋಡಿ ಫ್ರೆಂಡ್ಸ್, ಹಾಕ್ತಾ ಇದ್ದೀನಿ. ಈಗ ಏನಮ್ಮ ಮಾಡ್ತೀಯಾ? ಏನು ಮಾಡಬೇಡಮ್ಮ. ನೋಡಿ ಫ್ರೆಂಡ್ಸ್, ಜುಟ್ಟ ಹಾಯ್ ಮಾಡೆ, ಹಾಯ್ ಮಾಡೆ, ಹಾಯ್. ನೋಡಿ ಫ್ರೆಂಡ್ಸ್, ಇವತ್ತೇನೆಂದರೆ ಅವಳ ಅಣ್ಣ ಅಂಗಿ ಹಾಕ್ಕೊಂಡಿದ್ದಾಳೆ. ಅದ್ರಲ್ಲಿ ಪುಟಾಣಿದೆ ನೋಡಿ ಬಂಗಾರ, ಕೊಡು. ಕೊಡಮ್ಮ, ಬೇಗ ಬೇಗ ಕೊಡು ಫ್ರೆಂಡ್ಸ್. ನೋಡಿ, ಇದಕ್ಕೆ ಸ್ವಲ್ಪ ಒಂದು ಸ್ವಲ್ಪ ಆಯಿಲ್ ಹಾಕ್ತೀನಿ. ಅಣ್ಣ ಜೊತೆ ಸ್ಕೂಲ್ಗೆ ಹೋಗ್ತೀನಿ ಅಂತ ಇವತ್ತು ಅಣ್ಣನ ಅಂಗಿ ಹಾಕ್ಕೊಂಡಿದ್ದಾಳೆ, ಸ್ಕೂಲ್ ಅಂಗಿ ಹಾಕ್ಕೊಂಡಿದ್ದಾಳೆ ಫ್ರೆಂಡ್ಸ್. ಇನ್ನೊಂದು ಏನಂದರೆ, ಅಂಗಿ ಹಾಕ್ಕೊತಾಳೆ ಬಿಚ್ತಾಳೆ, ಹಾಕ್ಕೊತಾಳೆ ಬಿಚ್ತಾಳೆ. ದಿನಕ್ಕೊಂದು 3 ಅಂಗಿ ಚೇಂಜ್ ಮಾಡ್ತಾಳೆ. ಇದೆಯಾ? ಇದರಲ್ಲಿ ಇಲ್ಲ, ಸ್ವಲ್ಪ ಇದೆ ಕಣೆ. ಆ ಕವರಲ್ಲಿತ್ತು ನೋಡು, ಮೊನ್ನೆ ಪಪ್ಪ ರೇಷನ್ ತೊಗೊಂಬಂತಲ್ಲ, ಅದರಲ್ಲಿದೆ ನೋಡಿ. ಅದರಲ್ಲಿ ನೋಡಿ, ಪುಟಾಣಿ ಖಾಲಿ ಆಗಿತ್ತು. ಮೊನ್ನೆ ನಮ್ಮ ಯಜಮಾನ್ರು ರೇಷನಲ್ಲಿ ತಂದಿದ್ದಾರೆ, ಅರ್ಧ kg ಇದೆ ಫ್ರೆಂಡ್ಸ್. ನೋಡಿ, ಇದಕ್ಕೆ ಎಷ್ಟು ಬೇಕೋ ಅಷ್ಟು ಪುಟಾಣಿ ಹಾಕ್ಕೊತಾ ಇದ್ದೀನಿ ಫ್ರೆಂಡ್ಸ್. ಇನ್ನೊಂದು ಏನಂದರೆ, ದೋಸೆನ ಇದನ್ನು ಬೇಯೋವರೆಗೂ ಹಾಕಬಾರ್ದು ಫ್ರೆಂಡ್ಸ್. ಅದಿನ್ನೂ ಬೇಯದೇ ಇರೋಲ್ಲ, ಹಿಂಗೆ ತೆವ್ದು ಅದು ಮಾಡೋಕ್ಕೆ ಹೋಗ್ತಾರೆ. ಅದನ್ನು ಬರೋದೇ ಇಲ್ಲ, ಹರ್ಕೊಂಡು ಹೋಗುತ್ತೆ ಫ್ರೆಂಡ್ಸ್. ಅದನ್ನು ಚೆನ್ನಾಗಿ ಬೇಯಬೇಕು, ಬೇಯಿದ್ರೇ ತಾನೇ ಎತ್ಕೊಳ್ಳುತ್ತೆ ನೋಡಿ. ನಾವೇನು ಹಾಕೋದೇ ಬೇಡ ನೋಡಿ. ನನಗೆ ಸ್ವಲ್ಪ ಗರಿ ಆಗಿರೋದಂದರೆ ನಮ್ಮ ಯಜಮಾನಿಗೆ ತುಂಬ ಇಷ್ಟ, ಹಾಗಾಗಿ ಕಟ್ಟಿ ಮಾಡ್ತಾಯಿದ್ದೀನಿ ಗರಿ ಆಗಿರೋದು ನೋಡಿ ಫ್ರೆಂಡ್ಸ್. ಇವಾಗ ಮಿಕ್ಸಿಗೆ ಹಾಕ್ಕೊತೀನಿ ಫ್ರೆಂಡ್ಸು. ಸ್ವಲ್ಪ ಬೆಲ್ಲ ಹಾಕ್ಕೊತೀನಿ. ಬೆಲ್ಲ ಹಾಕಿದ್ರೇ ನಮಗೆ ಟೇಸ್ಟು. ಬೆಲ್ಲ ಹಾಕಿ ಏನೂ ಮಾಡಲ್ಲ. ಸ್ವಲ್ಪ ಇದಕ್ಕೆ ರುಚಿಗೆ ತಕ್ಕಷ್ಟು ಸಾಲ್ಟು ನೋಡಿ ಫ್ರೆಂಡ್ಸ್. ಇನ್ನೂ ಸ್ವಲ್ಪ ಹಾಕ್ಕೊತೀನಿ ನೋಡಿ ಫ್ರೆಂಡ್ಸ್. ಇದಕ್ಕೆ ಸ್ವಲ್ಪ ನೀರು ಹಾಕ್ಕೊತೀನಿ. ನೋಡಿ ಫ್ರೆಂಡ್ಸ್, ನಮ್ಮ ದೋಸೆ ಎಷ್ಟು ಗರಿ ಆಗಿರೋ ದೋಸೆ ಬರ್ತಾಯಿದೆ ನೋಡಿ. ಹಾಕ್ಕೊಡ್ಲಮ್ಮ? ನೋಡಿ ಫ್ರೆಂಡ್ಸ್, ಒಂದೇ ಕಡೆ ಬೇಯಿಸಿದರೆ ಸಾಕು, ಈ ಕಡೆ ಬೇಯಿಸೋ ಅವಶ್ಯಕತೆ ಇಲ್ಲ. ಅಷ್ಟು ಚೆನ್ನಾಗಿ ಒಂದೇ ಕಡೆನೇ ಬೆಂದಿದೆ ನೋಡಿ. ಇವಾಗ ಚಟ್ನಿ ರೆಡಿ ಆಯಿತು ನೋಡಿ. ಇದಕ್ಕೆ ಸ್ವಲ್ಪ ಒಗ್ಗರಣೆ ಕೊಟ್ಟರೆ ಚಟ್ನಿ ರೆಡಿ ಮತ್ತು ದೋಸೆ ರೆಡಿ ನೋಡಿ. ಇಷ್ಟು ಸಾಕು. ಫುಲ್ ನೀರಾದರೆ ನಮ್ಮ ಯಜಮಾನನಿಗೆ ಉಣ್ಣಲ್ಲ ಫ್ರೆಂಡ್ಸ್. ಇದ್ರ ಜೊತೆ ನಾನು ಬೆಳಗ್ಗೆ ಇಡ್ಲಿ ಮಾಡೋಣ ಅಂತ ಇಡ್ಲಿ ಸಾಂಬಾರು ಮಾಡಿದ್ದೆ, ಹಾಗಾಗಿ ದೋಸೆಗೂ ಬರುತ್ತೆ. ಸಾಂಬಾರು ಮತ್ತು ಈ ಚಟ್ನಿ. ಊಟ ಮಾಡ್ತೀನಮ್ಮ ಫ್ರೆಂಡ್ಸ್. ಇದಕ್ಕೆ ಒಗ್ಗರಣೆ ಕೊಡ್ತೀನಿ ನೋಡಿ ಫ್ರೆಂಡ್ಸ್. ಎಣ್ಣೆ ಖಾಲಿ ಆಗಿತ್ತು, ಎಣ್ಣೆ ಹಾಕ್ಕೊತಾ ಇದ್ದೀನಿ ಇದಕ್ಕೆ ಫ್ರೆಂಡ್ಸ್. ಇದನ್ನು ನೋಡಿ, ಇದು ಬಾಟಲ್ ಇದೆಯಲ್ವ, ಎಣ್ಣೆ ಕ್ಯಾನು, ಅದನ್ನು
49ಅಲ್ಲೇ ಮಾಲಲ್ಲಿ ಕೊಟ್ಟಿದ್ದು ಫ್ರೆಂಡ್ಸ್, ತುಂಬ ಕಡಿಮೆ ರೇಟು. ನಾನು 100 ಕೊಟ್ಟು 2 ತೊಗೊಂಡು ಬಂದಿದ್ದೆ. ಒಂದು ದೇವ್ರಿಗೆ ಆಗುತ್ತೆ, ಒಂದು ಮನೆ ಅಡುಗೆಗೆ ಆಗುತ್ತೆ ಅಂತ. ನೋಡಿ ಫ್ರೆಂಡ್ಸ್, ಕರೆಕ್ಟು 1 ಲೀಟರ್ ಹಿಡಿತೈತಿ ನೋಡಿ. ತುಂಬಿದೆ, ಇನ್ನೊಂಚೂರು ಕಡಿಮೆನೇ ಇದೆ. ಇದನ್ನು ನೋಡಿಕೊಂಡು ಆಮೇಲೆ ಹಾಕ್ಕೊತೀನಿ. ನೋಡಿ ಒಗ್ಗರಣೆ ಕೊಡ್ತಾ ಇದ್ದೀನಿ. ಇದಕ್ಕೆ ಸ್ವಲ್ಪ ಸಾಸಿವೆ ಹಾಕಿದ್ದೀನಿ, ಸ್ವಲ್ಪ ಉದ್ದಿನಬೇಳೆ ಹಾಕಿದ್ದೀನಿ ಫ್ರೆಂಡ್ಸ್, ಮತ್ತೇನೂ ಹಾಕಿದ್ದೀನಿ. ನೋಡಿ ಗಮ್ ಅಂತ ಸ್ಮೆಲ್ ಬರ್ತಾ ಇದೆ. ಉದ್ದಿನಬೇಳೆ ಎಲ್ಲ ಕೆಂಪಗಾಗಿದೆ ನೋಡಿ ಫ್ರೆಂಡ್ಸ್. ಇದು ನನ್ನ ಮಗಳಿಗೆ ಪುಟಾಣಿ ದೋಸೆ. ಅವಳು ಯಾವಾಗಾದರೂ ದೊಡ್ಡ ತಿನ್ನಲ್ಲ, ಚಿಕ್ಕದು ಹಾಕಮ್ಮ ಚಿಕ್ಕದು ಹಾಕು ಅಂತ ಇರ್ತಾಳೆ, ಅವಳಿಗಿದು ದೋಸೆ ಫ್ರೆಂಡ್ಸ್. ಇದು ನಮ್ಮ ಯಜಮಾನನ ದೋಸೆ. ಅವ್ರಿಗೆ ಮಾಮೂಲಿ ಪ್ಲೇನ್ ಮಾಡಿದ್ರೆ ಸಾಕಾಗಲ್ಲ, ಚೆನ್ನಾಗಿ ಟೇಸ್ಟ್ ಬರಲ್ಲ ಅವ್ರಿಗೆ. ಈ ಥರ ಈರುಳ್ಳಿ ಹಾಕಿ ಒಂದು ಸ್ವಲ್ಪ ಶೇಂಗದ ಚಟ್ನಿ ಮತ್ತು ಕಡರಲ್ಲಿ ಒಂದು ಇರುತ್ತೆ ಫ್ರೆಂಡ್ಸ್ ನಮ್ಮ ಮನೇಲಿ. ಪುಟಾಣಿ ಚಟ್ನಿ ಖಾಲಿಯಾಗಿದೆ, ಹಾಗಾಗಿ ಇದು ಶೇಂಗದ ಚಟ್ನಿ ಈ ಥರ ಹಾಕಿ ಒಂದು ಸ್ವಲ್ಪ ಆಯಿಲ್ ಜಾಸ್ತಿ ಹಾಕಿ ಮಾಡಿ ಗರಿ 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 ಹಾಕಿದರೆ ಅವ್ರು ಚೆನ್ನಾಗಿ ಟೇಸ್ಟ್ ಬರುತ್ತೆ. ಆ ಥರ ತಿಂತಾರೆ. ಅವ್ರಿಗೆ ಅದೇ ಥರನೇ ಅಭ್ಯಾಸ ಆಗಿಬಿಟ್ಟಿದೆ, ಹಂಗೆ ತಿನ್ನೋದು ನೋಡಿ ಅವರು. ನೋಡಿ ಇದಕ್ಕೆ ಸ್ವಲ್ಪ ಆಯಿಲ್ ಹಾಕ್ತಾಯಿದ್ದೀನಿ. ನೋಡಿ ಫ್ರೆಂಡ್ಸ್, ಇದು ಒಂದೇ ಕಡೆನೇ ನೀಟಾಗಿ ಬೇಯಬೇಕು, ಅಲ್ಲಿವರೆಗೂ ಬಿಡ್ತೀನಿ ಅಷ್ಟೇ. ಹಾಯ್ ಫ್ರೆಂಡ್ಸ್, ನೋಡಿ ಇವಾಗ ಬಂದರು ನಮ್ಮ ಯಜಮಾನ್ರಿ. ಹಾಯ್ ಮಾಡಿರಿ ಒಂದು ಕಡೆ ಹಂಗೆ ಸರಿ. ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ಚೆನ್ನಾಗಿದ್ದೀರಾ? ಚೆನ್ನಾಗಿದೆ ಅಂದ್ಕೊಂಡಿದ್ದೀನಿ, ನಾನು ಚೆನ್ನಾಗಿದ್ದೀನಿ. ಇವಾಗ ಬಂದೆ ಡ್ಯೂಟಿಯಿಂದ. ಹಾಂ, ಈಗ ಬಂದರು ಫ್ರೆಂಡ್ಸ್. ಕೈಕಾಲು ಮುಖ ತೊಳಿ ಹೋಗ್ರಿ, ಟಿಫನ್ ಮಾಡುವಂತ್ರಿ ಫ್ರೆಂಡ್ಸ್. ನೋಡಿ ಇಲ್ಲಿ ಕೆಳಗಡೆ ಕುತ್ಕೊಳ್ಳೋಕ್ಕೆ ಮಣಿ ಮಣಿ ಚೆನ್ನಾಗಿದೆ, 305 ರೂಪಾಯಿ, 350 ರುಪೀಸ್. ಚೆನ್ನಾಗಿದೆ. ಹಾಂ, ನೋಡಿ ನಮ್ಮ ಯಜಮಾನ್ರು ಊಟಕ್ಕೆ ಕುಂತವ್ರೆ, ಚಟ್ನಿ ಹಾಕಂತ. ನಾನು ಹಾಕ್ತೀನಿ ರೀ. ಓಕೆ. ಖಾರ ಆಗಿದೆಯಾ ನೋಡ್ರಿ, ಚಟ್ನಿ ಖಾರ ಇದೆ, ಮೆಣಸಿನ್ಕಾಯಿ ತುಂಬ ಖಾರ ಇತ್ತು. ಹೇಗಾಗಿದೆ ರೀ ದೋಸೆ? ಚೆನ್ನಾಗಾಗಿದೆ. ಹಾಂ, ಆ ಥರ ಆಗಿದೆಯಾ? ಸಖತ್ತಾಗಿ ಗರಿ ಗರಿಯಾಗಿ. ಹಾಂ, ನಿಮ್ಗೆ ಇಷ್ಟ ಅಂತಾನೆ ಗರಿ ಗರಿಯಾಗಿ ಮಾಡಿರೋದು. ಸೂಪರ್ ಆಗಿದೆ. ಬನ್ನಿ ದೋಸೆ ತಿನ್ನೋಣ.